ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂಚರ ಮತ್ತು ನಾನು ಅಗಸ್ತ್ಯ ಇಂಟರ್ನ್ಯಾಷನಲ್ ಶಾಲೆಯ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾರತವು ವೈವಿಧ್ಯತೆಯ ಆಗರವೆಂದು ನಿಮಗೆ ತಿಳಿದಿದೆಯೇ? ಹಲವಾರು ರಾಜ್ಯಗಳೊಂದಿಗೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಸಂಪ್ರದಾಯಗಳು, ಭಾಷೆಗಳು ಹಾಗೂ ರುಚಿಕರ ಆಹಾರಗಳೊಂದಿಗೆ ವಿಜೃಂಭಿಸುತ್ತದೆ. ಅನ್ವೇಷಿಸಲು ಯಾವುದಾದರೂ ಏನಾದರೂ ಹೊಸತು ಇರುತ್ತದೆ. ಉದಾಹರಣೆಗೆ, ಇತ್ತೀಚೆಗೆ ನಾನು ಪಂಜಾಬ್ ಬಗ್ಗೆ ತಿಳಿದುಕೊಂಡೆ. ಓಹೋ, ಅಲ್ಲಿನ ಹಬ್ಬಗಳು ತುಂಬಾ ಉತ್ಸಾಹಭರಿತವಾಗಿವೆ ಮತ್ತು ಅಲ್ಲಿನ ಆಹಾರವು ಈ ಪ್ರಪಂಚದಿಂದ ಹೊರಗಿದೆ. ಸಿಹಿ ಲಸ್ಸಿಯನ್ನು ಸವಿಯುತ್ತಾ ಚಿಕನ್ ವಾಟರ್ ಸವಿಯುವುದನ್ನು ನೀವು ಊಹಿಸಬಲ್ಲಿರಾ? ಇದು ನಿಜವಾಗಿಯೂ ಜನರನ್ನು ಒಟ್ಟುಗೂಡಿಸುವ ಸಂಸ್ಕೃತಿಯ ರುಚಿ. ಮತ್ತು ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಾವು ಮರೆಯಬಾರದು. ತನ್ನ ಶಕ್ತಿ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದ ಭವ್ಯವಾದ ಹುಲಿ ನಮ್ಮ ಕಾಡು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಆದರೆ ಸುಂದರವಾದ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಸೊಬಗುಗಳಿಂದ ಅನುಗ್ರಹದಿಂದ ನೃತ್ಯ ಮಾಡುತ್ತದೆ. ಈ ರಾಷ್ಟ್ರೀಯ ಚಿಹ್ನೆಗಳನ್ನು ನೋಡಿದಾಗಲೆಲ್ಲ ಅಂತಹ ಭವ್ಯವಾದ ರಾಷ್ಟ್ರಕ್ಕೆ ಸೇರಿದವಳು ಎಂಬ ಹೆಮ್ಮೆಯ ಉಲ್ಬಣ್ಣವನ್ನು ನಾನು ಅನುಭವಿಸುತ್ತೇನೆ. ಈಗ ಇತಿಹಾಸದ ಬಗ್ಗೆ ಮಾತನಾಡೋಣ. ನನ್ನ ಕುಟುಂಬದೊಂದಿಗೆ ತಾಜ್ ಮಹಲ್ಗೆ ಭೇಟಿ ನೀಡುವುದು ನನ್ನ ಅತ್ಯಂತ ಪ್ರೀತಿಯ ನೆನಪುಗಳಲ್ಲಿ ಒಂದಾಗಿದೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದರ ಮುಂದೆ ನಿಂತಿರುವುದನ್ನು ನೀವು ಕಲ್ಪಿಸಿಕೊಳ್ಳಿ. ಬೆರಗುಗೊಳಿಸುವ ಬಿಳಿ ಅಮೃತ ಶಿಲೆ ಮತ್ತು ಸಂಕೀರ್ಣವಾದ ವಿನ್ಯಾಸಗಳು ನನ್ನನ್ನು ವಿಸ್ಮಯಗೊಳಿಸಿದವು. ಇದು ನಮ್ಮ ಪೂರ್ವಜರ ಅದ್ಭುತ ಕರಕುಶಲತೆಯನ್ನು ಅರಿತುಕೊಂಡಿತು. ಇದು ಒಂದು ಕಾಲ್ಪನಿಕ ಕಥೆಗೆ ಹೆಜ್ಜೆ ಹಾಕಿದಂತೆ.